ಯಾಕೆ ಲೇಟು? ಇಷ್ಟೊತ್ತು ಮನೆಗೆ ಬರ್ದೆ ಎಲ್ಲಿ ಹೋಗಿದ್ರಿ? ಅರ್ಜೆಂಟಾಗಿ ಬಂದು ಏನ್ ಮಾಡ್ಬೇಕಾಗಿತ್ತು? ನಿನ್ನ ಸುಟ್ಟು ಮುಖ ನೋಡ್ತಾ ಕೂತಿರ್ಬೇಕಾಗಿತ್ತೇನು? ಐ ಆಮ್ ಸಾರಿ ಹೇಮಾ. ನಾನು ಏನು ಹೇಳಬೇಕು ಅಂತಿದ್ದೆ ಅಂದ್ರೆ, ನನ್ನ ಮಾತಿನ ಅರ್ಥವಾಯ್ತು. ಅಂತೂ ಕೊನೆಗೂ ನಿಮ್ಮ ಮನಸ್ಸಿನ ಮಾತು ಹೊರಗೆ ಬರೋದಕ್ಕೆ ಇಷ್ಟು ದಿವಸ ಬೇಕಾಯ್ತಲ್ಲ. ನಾನು ಹೇಗಿದ್ದೀನಿ ಅಂತ ನೆನಪು ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೇಮಾ, ಹಾಗಲ್ಲ. ನನಗೆ ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊ. ನನಗೆ ತುಂಬಾ ಕೆಲಸ, ಟೆನ್ಷನ್, ತಲೆನೋವಾಗ್ಬಿಟ್ಟಿದೆ. ಅದಕ್ಕೆ ಅಂತ ತುಚ್ಛ ಮಾತು ಬಾಯಿಂದ ಹೊರಗೆ ಬಂತು. ನಿನ್ನ ಮನಸ್ಸು ನೋಯಿಸ್ಬೇಕು ಅಂತಲ್ಲ. ನಿಮ್ಮ ತಲೆನೋವಿಗೆ ಕಾರಣ ಕೆಲಸ ಅಲ್ಲ, ನಾನು ಅಲ್ವಾ? ಹೇಮಾ, ನಾನು ಹೇಗೆ ಹೇಳಲಿ? ನೀವೇನು ಹೇಳ್ಬೇಡಿ, ನನಗೆಲ್ಲ ಗೊತ್ತು. ಬತ್ತೋದು ಜಲಪಾತನೇ ಆಗ್ಲಿ, ಬಿರುಕು ಬಿಟ್ಟು ಭೂಮಿನೇ ಆಗ್ಲಿ, ನೋಡಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ? ಕಜ್ಜಿ ಹಿಡಿದ ನಾಯಿನ ಯಾರೋ ಹಿಡ್ಕೊಂಡು ಮುದ್ದಾಡಲ್ಲ, ಕಲ್ಲು ಹೊಡಿತಾರೆ, ಬರೇ ಕಲ್ಲು ಹೊಡಿತಾರಷ್ಟೇ. ಹರ್ಷ, ಹರ್ಷ, ಓ ಹಲೋ. ಐ ಆಮ್ ಸಾರಿ ಮಿಸಸ್ ಹರ್ಷ, ನಿಮ್ಮ ಆಕ್ಸಿಡೆಂಟ್ ವಿಷಯ ಕೇಳಿ ತುಂಬಾ ದುಃಖ ಆಯ್ತು. ಈಗ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹರ್ಷ ಅವರಿದ್ದಾರಾ? ಅವರು ಮನೇಲಿ ಅದು ಹಲೋ ವಿಂದ್ಯಾ. ಹಾಯ್ ಹರ್ಷ. ಬಂದೆ. ಗುಡ್ ಮಾರ್ನಿಂಗ್. ಬಾಂಬೆಯಿಂದ ಯಾವಾಗ ಬಂದೆ? ಮಾರ್ನಿಂಗ್ ಫ್ಲೈಟಿಗೆ ಬಂದೆ. ನೀವು ರಿಸೀವ್ ಮಾಡೋಕೆ ಬರ್ತೀರಿ ಅನ್ಕೊಂಡಿದ್ದೆ. ನೀವು ಬರದೇ ಇದ್ದಿದ್ದಕ್ಕೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಸಾರಿ ಟು ಡಿಸಪಾಯಿಂಟ್ ಯು. ಹಾಳಾದ್ದು ಮರವು. ಅಪಾಯಿಂಟ್ಮೆಂಟ್ಸ್ ಎಲ್ಲ ನೆನಪು ಮಾಡ್ಕೊಡೋದಕ್ಕೆ ನನ್ನಂಥ ಒಬ್ಬಳನ್ನ ಮನೇಲಿ ಸೆಕ್ರೆಟರಿಯಾಗಿ ಇಟ್ಕೊಳ್ಳಿ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಅದರ ಅವಶ್ಯಕತೆ ಇಲ್ಲ. ಈಗಿರುವವರೇ ಸಾಕು. ಇನ್ನೊಬ್ರು ಬಂದ್ರೆ ಹೆಲ್ಪ್ಗಿಂತ ಪ್ರಾಬ್ಲಮ್ಸೇ ಜಾಸ್ತಿ ಆಗ್ಬೋದು. ಸದ್ಯಕ್ಕೆ ನಾನೇ ನಿಮ್ ಸೆಕ್ರೆಟರಿ ಅನ್ಕೊಳ್ಳಿ. ಇವತ್ತು ನನ್ನ ಜೊತೆ ಇರೋ ಅಪಾಯಿಂಟ್ಮೆಂಟ್ಸ್ ಎಲ್ಲ ನೆನಪಿದೆ ತಾನೆ? ನಿನ್ ನೋಡಿದ ತಕ್ಷಣ ಎಲ್ಲ ನೆನಪಾಯ್ತು. ಓಕೆ, ಲೆಟ್ಸ್ ಗೋ ದೆನ್. ಸಿ ಯು ಮಿಸಸ್ ಹರ್ಷ. ಕಾಫಿ ಅರ್ಜೆಂಟ್ ಆಗಿ ಹೋಗ್ಬೇಕು, ಈಗ ಬೇಡ.